ಚಾಮರಾಯ ನಾಟಕ ಬರೆದಿದ್ದಾರೆ. ಅದ್ರ ಮೂಲಕನೂ ಕೂಡ ಹೊಸ ಇತಿಹಾಸ ಪ್ರಜ್ಞೆ ನಮಗೆ ಹುಟ್ಟಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳುವಂಥ ಹಂತದಲ್ಲಿ ನಮ್ಮ ಗೌಡತಿಯರ ಸೇನೆ ಪ್ರಧಾನವಾಗಿ ಪಾತ್ರ ವಹಿಸಬೇಕಾಗುತ್ತೆ. ಹೊಸ ಹೊಸ ವ್ಯಕ್ತಿಗಳು ನೀವು ಕರ್ಕೊಂಡ್ಬರ್ಬೇಕು, ಅವರಿಗೆ ಈ ವಿಷಯ ಸ್ಪ್ರೆಡ್ ಆಗಬೇಕು. ನಮ್ಮ ಸಮುದಾಯದ, ನಮ್ಮ ಕುಲದ ಶ್ರೇಷ್ಠ ಶಿಲ್ಪಿಗಳು ಏನೆಲ್ಲ ಸಾಧನೆ ಮಾಡಿದರೆ ಅದನ್ನ ನ್ಯಾಯಯುತವಾಗಿ ಪ್ರಕಟ ಮಾಡುವಂತಹ, ಅದು ಹೊಸದಾಗಿ ನಾವೇ ನಮ್ಮ ಇತಿಹಾಸವನ್ನು ಬರ್ಕೊಳ್ಳುವಂಥ ಕೆಲಸಗಳು ನಡಿಬೇಕು. ಅಂದರೆ ಇಂಥ ಆಲೋಚನೆಗಳು ಹೆಚ್ಚಾಗಬೇಕು ಅಂತ ಹೇಳ್ತಾ ಈಗಾಗಲೇ ಸಮಯ ಆಗೋದ್ರಿಂದ ಇಷ್ಟು ಹೇಳಿ ನಾನು ಈಗಾಗಲೇ ನಮ್ಮ ಕೃಷ್ಣೇಗೌಡರಿಗೆ ಹೇಳ್ತಾ ಇದ್ದೆ, ಆಗಸ್ಟ್ನಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಅಲ್ಲಿ ನೀವು ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ, ನಮ್ಮ ಜಯರಾಮರು ಕೂಡ ಹೇಳ್ತಿದ್ರು, ಸ್ವಾಮೀಜಿ ನಿಮ್ಮ ಮಠದಲ್ಲೂ ಕೂಡ ಒಂದು ಈ ಥರ ಒಂದು ರಂಗಮಂದಿರ ಮಾಡಿ ಒಂದು 300-400 ಜನ ಕುಳಿತುಕೊಳ್ಳೋಷ್ಟು ಮಾಡಿ, ಕುವೆಂಪು ವಿಚಾರಧಾರೆಗಳಿರ್ಬೋದು, ನಮ್ಮ ಸಮುದಾಯದ ವಿಚಾರಧಾರೆಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅದನ್ನು ಕೂಡ ಮುಂದೆ ಯೋಚನೆ ಮಾಡೋಣ. ಈ 12 ತಿಂಗಳ ಒಳಗಡೆ 2 ಜವಾಬ್ದಾರಿ ನಾವು ತಗೊಳ್ಳಿಕ್ಕೆ ಇಷ್ಟಪಡ್ತೀವಿ. ಒಂದು, ಆಗಸ್ಟ್ ತಿಂಗಳಲ್ಲಿ ಇದೇ ಕಾರ್ಯಕ್ರಮನ ನಮ್ಮ ಮಟ್ಟದಲ್ಲಿ ಮಾಡಿ ಒಂದು 2,000 ಜನ 3,000 ಜನ ಸೇರಿಸಿ ಅವರಿಗೆ ಒಂದು ಪ್ರತ್ಯೇಕವಾಗಿ ಒಂದು 3 ಗಂಟೆ ವಿಚಾರ ಸಂಕಿರಣ ಮಾಡಿಸಿ ಅದರಲ್ಲಿ ಒಂದು 5 ಜನಗಳ ಹತ್ರ ಭಾಷಣ ಮಾಡಿಸೋಣ, ತಿಳುವಳಿಕೆ ಕೊಡಿಸೋಣ. ಒಂದು 30 ನಿಮಿಷ ಒಂದು 2-3 ಅವರ್ಸ್ ಅಲ್ಲಿ. ಹಾಗೆ 12ನೇ ತಿಂಗಳ ಕಾರ್ಯಕ್ರಮನೂ ಕೂಡ ಅದು ಯಾವಾಗ ಬರುತ್ತೋ ಆಗಲಿ, ಈ ತಿಂಗಳಿಗೆ ಬರ್ಬೋದು, ನೆಕ್ಸ್ಟ್ ಇಯರ್ಗೆ 12ನೇ ತಿಂಗಳ ಕಾರ್ಯಕ್ರಮವೂ ಕೂಡ ನಮ್ಮಲ್ಲೇ ಮಾಡಿ ಆ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿಸೋಣ. ದೊಡ್ಡ ನಮ್ಮ ಸಮುದಾಯದ ದೊಡ್ಡ ನಾಯಕರನ್ನೇ ಕರೆಸಿ ಈ ರೀತಿ ಒಂದು ವಿಚಾರ ಮಂಥನ ನಡೀತಾ ಇದೆ. ಈ ರೀತಿಯ ಒಂದು ಕಾರ್ಯಕ್ರಮಗಳು ನಮ್ಮ ಹೆಣ್ಣು ಮಕ್ಕಳು ಧೈರ್ಯ ಮಾಡಿ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅವರಲ್ಲೂ ಕೂಡ ಒಳ್ಳೆಯ ಆಲೋಚನೆಗಳಿದ್ದಾವೆ, ಅವರು ಕೂಡ ಕಾರ್ಯಕ್ರಮಗಳನ್ನ ಯೋಜಿಸಬಲ್ಲರು, ಹೊಸ ಯೋಜನೆಗಳನ್ನು ಕೂಡ ರೂಪಿಸಬಲ್ಲಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಅವತ್ತು ನಾವು ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ, ಮುಂಬರುವ ಇನ್ನೂ 11 ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ. ಇದಕ್ಕೆ ಅನೇಕ ಹಿರಿಯರು ದೊಡ್ಡ ಶಕ್ತಿಯಾಗಿ ನಿಲ್ಲಿ, ವಿಚಾರವಾದಿಗಳು ಭಾಗವಹಿಸಲಿ, ಇತಿಹಾಸಕಾರರು ಭಾಗವಹಿಸಲಿ, ನಮ್ಮ ಸಮುದಾಯದ ಘನತೆಯತ್ತ ಎಲ್ಲ ಕುಲಶಿಲ್ಪಿಗಳ ಬಗ್ಗೆ ತಿಳುವಳಿಕೆ ನೀಡುವಂಥ ಕಾರ್ಯಕ್ರಮ. ಅದು ನಾಟ್ ಓನ್ಲಿ ಗಂಗಾಸ್, ಬರೀ ಗಂಗರು ಅಂತಲ್ಲ, ಯಾವ್ಯಾವ ರಾಜಮನೆತನಗಳು ಇಲ್ಲಿ ಹಾಡು ಹೋಗಿದ್ದಾರೆ ಅಲ್ಲಿ ಮಂತ್ರಿಯಾಗಿಯೋ, ಸೇನಾಧಿಪತಿಯಾಗಿಯೋ, ರಾಜನಾಗಿಯೋ, ಸಾಹಿತಿಯಾಗಿಯೋ ಅಲ್ವಾ, ಅಥವಾ ಒಬ್ಬ ಕಲಾವಿದನಾಗಿಯೋ, ಹೀಗೆ ವಿಭಿನ್ನ ಪಾತ್ರಗಳಲ್ಲಿ ಸಮುದಾಯದ ಶ್ರೇಷ್ಠ ಸಾಧಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಚಿತ್ರಿಸುವಂತಹ ಮತ್ತು ತಿಳಿಸುವಂತ ಕೆಲಸ ಆಗಲಿ ಅಂತ ಹೇಳಿ ಎಲ್ರಿಗೂ ಶುಭ ಕೋರಿ, ನಮ್ಮ ಕೃಷ್ಣೇಗೌಡರು ನೋಡಿ ಎಷ್ಟು ಸಿಂಪಲ್ ಆಗಿ, ಎಷ್ಟು ಅವ್ರಿಗೆ ಕಾಳಜಿ ಇದ್ರೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ನಮ್ಮ ರೂಪಾಗೌಡರು ಅವ್ರ ಇಡೀ ತಂಡವನ್ನು ಇಟ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಪ್ರೀತಿಪೂರ್ವಕವಾಗಿ ಶುಭ ಹಾರೈಸೋಣ. ಅವರ ಕೆಲಸದಲ್ಲಿ, ಅವರ ಯೋಜನೆಯಲ್ಲಿ ಎಲ್ಲವನ್ನೂ ಕೂಡ ಪಾರದರ್ಶಕವಾಗಿ, ನ್ಯಾಯಯುತವಾಗಿ, ಪ್ರೀತಿಯಿಂದ ನೋಡಿ ಅವರಿಗೆ ಹರಿಸೋಣ ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರಿ ನಮ್ಮ ಮಾತು ವಿರಾಮ ನೀಡ್ತೀವಿ. ಜೈ ಶ್ರೀ ಗುರು.